ಎಷ್ಟೇ ಟ್ರೈ ಮಾಡಿದ್ರೂ ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇಲ್ವಾ? ಹಾಗಿದ್ರೆ ನಾನು ಹೇಳೋ ಕೆಲವೊಂದು ಟಿಪ್ಸನ್ನು ಯೂಸ್ ಮಾಡಿ ಚಪಾತಿಗಿನ ತುಂಬ ಸಾಫ್ಟಾಗಿ ಜೋಳದ ರೊಟ್ಟಿ ಮಾಡೋದನ್ನು ಒಂದು ಫಸ್ಟ್ ಟೈಮಲ್ಲೇ ನೀವು ಕಲಿತೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಹಾಕ್ಕೋಬೋದು. ನೆಕ್ಸ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ನೀವು ಜೋಳದ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ. ನಿಮಗೆ ನೀರಲ್ಲಿ ಹಿಟ್ಟು ಹಾಕ್ಕೊಂಡ ತಕ್ಷಣ ಅದು ಗಂಟು ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಟಿಪ್ ಏನು ಅಂದರೆ, ನೀರು ಉಗುರು ಬೆಚ್ಚಗಾದಮೇಲೆ ಹಿಟ್ಟು ಹಾಕ್ಕೊಳ್ಳಿ. ಆವಾಗ ಯಾವುದೇ ಥರ ಗಂಟುಗಳು ಬೀಳೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಹಿಟ್ಟು ನೀರಲ್ಲಿ ಬ್ಲೆಂಡ್ ಆಗ್ತಾ ಇದೆ. ಒಂದು ಸ್ವಲ್ಪನೂ ಗಂಟಿಲ್ದಂಗೆ ನೀಟಾಗಿ ಹಿಟ್ಟು ನೀರೊಳಗಡೆ ಬ್ಲೆಂಡ್ ಆಗಿದೆ. ಸೊ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲ ಅಂತಂದರೆ ತಳ ಹತ್ಬೋದು. ಅದಕ್ಕೋಸ್ಕರ ನೋಡಿ, ಒಂದು ಸ್ವಲ್ಪನೂ ಕೂಡ ಗಂಟಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಇದು ಇವಾಗ ಕುದಿ ಬರಬೇಕು. ಸೊ ಕುದೀತಾ ಇದೆ ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಾದಮೇಲೆ ನೀವೇನು ಮಾಡಿ ಅಂತಂದರೆ, ಜೋಳದ ಹಿಟ್ಟಿದೆ ಅಲ್ವಾ, ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಆಗಲೇ ಹೇಳ್ದಂಗೆ ನೀವು 1 to ಡಬಲ್ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಾನೇನು ಕ್ವಾಂಟಿಟಿ ಹೇಳಿದ್ದೀನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ನೀಟಾಗೆ ಕುದಿಸ್ಕೊಳ್ಳಿ. ಅದು ಸ್ವಲ್ಪ ಹಿಟ್ಟೆಲ್ಲ ಬೇಯಬೇಕು. ಅದಕ್ಕೋಸ್ಕರ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಅದಾದಮೇಲೆ ಈ ರೀತಿಯಾಗಿ ನೀಟಾಗೆ ಗುರಾಡ್ಕೊಳ್ಳಿ, ಕೈ ಬಿಡ್ದಂಗೆ ನೀಟಾಗೆ ಗುರಾಡ್ಕೊಳ್ಳಿ. ಅವಾಗ ಒಂದು ಗಂಟು ಇಲ್ದಂಗೆ ನೀಟಾಗೆ ಹಿಟ್ಟು ಮಿಕ್ಸ್ ಆಗುತ್ತೆ. ಒಂದು ಸಣ್ಣ ಗಂಟು ಕೂಡ ನಿಮಗೆ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಬಿಸಿನೀರನ್ನು ಹಾಕ್ಕೊಂಡು ಮಾಡ್ತಾರೆ, ಅದರಲ್ಲಿ ಸೈಡ್ ಎಡ್ಜಸ್ ಎಲ್ಲ ಅರ್ಧೋಗುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಯಾವ ಥರ ಎಡ್ಜಸ್ಸು ಕೂಡ ಅರ್ಧೋಗೋದಿಲ್ಲ. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಇಡೋಣ. ಇದು ಸರಿ ಏನು ಮಾಡಿಸ್ಕೊಂಡಿದ್ದೀವಲ್ಲ, ಇದು ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಸೊ ಇದು ಇವಾಗ ಕೂಲ್ ಡೌನ್ ಆಗಿದೆ. ನಾನಿವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡದು ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗೆ ನಾದ್ಕೊಳ್ಳಿ. ನಿಮಗೆ ರೊಟ್ಟಿ ಪರ್ಫೆಕ್ಟಾಗಿ ಬರ್ತಾ ಇಲ್ಲ, ಎಡ್ಜಸ್ ಎಲ್ಲ ಹೊಡಿತಾ ಇದೆ ಅಂತಂದರೆ ಅದಕ್ಕೆ ರೀಸನ್ ಏನು ಅಂದರೆ, ನೀವು ಹಿಟ್ಟನ್ನು ನೀಟಾಗಿ ನಾದ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರನ ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತಿರೋ ರೊಟ್ಟಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಚಪಾತಿಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕಿಂತ ತುಂಬ ಜಾಸ್ತಿ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನೇನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀಟಾಗೆ ನಾದ್ಕೊಳ್ತಾ ಬನ್ನಿ. ನೋಡಿ, ನಾನು ಅಷ್ಟೂ ನೀಟಾಗೆ ನಾದ್ಕೊಂಡಿದ್ದೀನಿ. ಒಂದು 2ರಿಂದ 3 ನಿಮಿಷ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ತುಂಬಾ ಸಾಫ್ಟಾಗಿ ಆಗುತ್ತೆ ಹಿಟ್ಟು. ಸೊ ನಿಮಗೆ ಎಷ್ಟು ಹಿಟ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ತುಂಬ ತೆಳುವಾಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಯಾಗೂ ಕಲಿಸ್ಕೋಬೇಡಿ. ತುಂಬ ತೆಳುವಾಗಿ ಮಾಡ್ಕೋಬೇಕು. ನೀವೇನಾದರೂ ಕೈಯಲ್ಲಿ ಲಟ್ಟಿಸ್ಬೇಕು, ಕೈಯಲ್ಲಿ ಬಡಿಬೇಕು ರೊಟ್ಟಿನ ಅಂತಂದರೆ ಇದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಇಲ್ಲ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀವಿ ಅಂತ ಅನ್ನೋದಾದರೆ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಇವಾಗ ನಾನು ಮತ್ತೆ ಒಂದು ಬಿಲ್ಲೆ ತೊಗೊಂಡು ಅದನ್ನು ಮತ್ತೊಂದು ಸ್ವಲ್ಪ ನಾದ್ಕೊಂಡು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ಅದೇನು ಸರಿ ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಎಡ್ಜಸ್ಟ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಹೊಡಿಬಾರ್ದು ಅನ್ನೋದಕ್ಕೋಸ್ಕರ. ಸೊ ಇವಾಗ ಇದನ್ನು ನೀಟಾಗಿ ಏನು ಮಾಡಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪನೂ ಕೂಡ ಎಡ್ಜಸ್ಟ್ ಹೊಡೆಯೋದಿಲ್ಲ. ಚಪಾತಿಗಿನ ತುಂಬಾ ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವೆಷ್ಟೇ ತೆಳುವಾಗಿ ಉದ್ಕೊಂಡ್ರೂ ಕೂಡ ಸ್ವಲ್ಪನೂ ಅರಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಸರಿ ನೀವು ಚೆನ್ನಾಗಿ ಮಳಿಸ್ಕೊಂಡಿದ್ರಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ರಿ ಅಂತಂದರೆ ಸ್ವಲ್ಪನೂ ಕೂಡ ಎಡ್ಜಸ್ಟ್ ಹೊಡೆಯೋದಿಲ್ಲ, ಸ್ವಲ್ಪನೂ ಕೂಡ ರೊಟ್ಟಿ ಅರಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ಆದರೂ ಕೂಡ ಎಲ್ಲೂ ಸ್ವಲ್ಪನೂ ಎಡ್ಜಸ್ಟ್ ಬಿಟ್ಟಿಲ್ಲ, ಎಲ್ಲೂ ಕೂಡ ಸ್ವಲ್ಪನೂ ಅರ್ದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಸರಿ ಮಳಿಸ್ಕೊಳ್ಳೋದೇ ಮೇನು. ನೀವೇನು ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಳಿಸ್ಕೊಳ್ತೀರಲ್ಲ ಅದೇ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ರೊಟ್ಟಿ ನೀವು ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು, ಸ್ವಲ್ಪನೂ ಕೂಡ ಎಡ್ಜಸ್ ಅರಿಯೋದಿಲ್ಲ. ಇಷ್ಟೇ ಸಿಂಪಲ್ಲಾಗಿ ನೀವು ಕೂಡ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಚೆನ್ನಾಗಿ ರೊಟ್ಟಿನ ಮಾಡ್ಬೋದು. ನೋಡಿ, ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ, ಆದ್ರೂ ಕೂಡ ನಾನು ಎಷ್ಟೇ ಫೋಲ್ಡ್ ಮಾಡಿದ್ರೂ ಕೂಡ ಅದು ಅರಿತಾ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೊಂದು ರೊಟ್ಟಿನ ಲಟ್ಟಿಸ್ಕೊಳ್ಬೇಕಿದ್ರೆ ತೋರಿಸ್ತೀನಿ. ಇದೇ ರೀತಿಯಾಗಿ ಸಿಂಪಲ್ಲಾಗಿರೋಂಥ ರೆಸಿಪೀಸ್ನ ಮಾಡಬೇಕು ಅಂತ ಅನ್ನೋದಾದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟು ಯಾವ ರೀತಿಯಾದಂಥ ರೆಸಿಪೀಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಎಷ್ಟು ಫಾಸ್ಟಾಗಿ ಉತ್ಕೊಳ್ತಾ ಇದ್ದೀನಿ, ಆದ್ರೂ ಕೂಡ ಎಲ್ಲೂ ಸ್ವಲ್ಪನೂ ಅರಿತಾ ಇಲ್ಲ, ಎಡ್ಜಸ್ಸು ಕೂಡ ಹೊಡಿತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಬರ್ತಾ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ ಅಂದರೆ ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ.
ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿಬಿಟ್ಟು ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೂ ಕೂಡ ಎಲ್ಲೂ ಇಷ್ಟು ಎಡ್ಜಸ್ಸು ಕೂಡ ಹೊಡಿತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಪ್ರೊಫೆಷ್ನಲ್ ಆಗಿರೋರು ಮಾಡೋ ಥರನೇ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿ ಉತ್ಕೊಂಡಿದ್ದೀನಿ. ಇವಾಗ ನಾನು ಹಂಚನ್ನು ಕಾಯಿಸ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಏನು ಲಟ್ಟಿಸ್ಕೋಬೇಕಾದ್ರೆ ಕೆಳಗಡೆ ಸೈಡ್ ಇರುತ್ತಲ್ಲ ಅದನ್ನು ಬೇಯಿಸ್ಬೇಕಾದ್ರೆ ಮೇಲ್ಗಡೆ ಸೈಡ್ ಹಾಕ್ಕೊಳ್ಳಿ. ಯಾಕೆಂದರೆ ಕೆಳಗಡೆ ಡಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನೆಲ್ಲ ರಿಮೂವ್ ಮಾಡಬೇಕು, ಅದಕ್ಕೋಸ್ಕರ. ಸೊ ನಾನಿವಾಗ ಇದನ್ನು ಉಲ್ಟಾ ಹಾಕ್ಕೊಂಡು ಅದು ಮೇಲ್ಗಡೆ ಡಸ್ಟ್ ಏನಿತ್ತಲ್ಲ ಅದನ್ನು ಡಸ್ಟ್ ಮಾಡ್ಕೊಂಡಿರೋ ಹಿಟ್ಟನ್ನು ತೆಕ್ಕೊಳ್ಳೋದಕ್ಕೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ನೆನೆಸ್ಬಿಟ್ಟು ಅದ್ರ ಮೇಲ್ಗಡೆದೆಲ್ಲ ಡಸ್ಟ್ ಮಾಡೋದಕ್ಕೇನು ಇಟ್ಟಿತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡಿದ್ದೀನಿ. ಸೊ ರೊಟ್ಟಿ ಏನು ನೀವು ಬೇಯಿಸೋಕೆ ಹಾಕ್ಕೊಳ್ತೀರಲ್ಲ ಈ ರೀತಿಯಾಗಿ ಬಬಲ್ಸ್ ಬರಬೇಕು, ಆಮೇಲೆ ನೀವು ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದು ಫಸ್ಟ್ನೇ ರೊಟ್ಟಿ ಆದ್ರೂ ಕೂಡ ಅದೇ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀವು ಎಡ್ಜಸ್ ಎಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅದು ಸ್ವಲ್ಪ ಉಬ್ಬಿ ಬರಬೇಕಲ್ವ, ಮತ್ತು ಎಲ್ಲ ಕಡೆನೂ ಬೇಯಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೀವು ಎಷ್ಟೇ ರೊಟ್ಟಿ ಮಾಡಿದ್ರೂ ಕೂಡ ಎಲ್ಲ ರೊಟ್ಟಿಗಳು ಕೂಡ ಅದೇ ರೀತಿಯಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಒಂದು ಸರಿ ಮಾಡಿದ್ರಿ ಅಂತಂದರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನಿಮಗೇ ಮಾಡ್ತಾ ಮಾಡ್ತಾ ಅಷ್ಟು ಖುಷಿ ಆಗುತ್ತೆ. ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸುಮ್ಮನೆ ಹೊರಗಡೆ ಕೊಟ್ಟು ಅಮೌಂಟ್ ಕೊಟ್ಬಿಟ್ಟು ತರೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಸ್ವಲ್ಪ ಟೈಮಲ್ಲೇ ಬೇಗ ಮಾಡ್ಕೋಬೋದು. ನೋಡಿ ನೀಟಾಗಿ ಬೆಂದಿದೆ. ನಾನು ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಮೇಲ್ಗಡೆಯಿಂದ ಡಸ್ಟ್ ಮಾಡ್ಕೊಂಡಿದ್ವಲ್ಲ ಹಿಟ್ಟನ್ನು ಅದನ್ನು ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀರಲ್ಲಿ ಎದ್ಬಿಟ್ಟು ಅದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದೆಲ್ಲ ಇಟ್ಟು ಬಟ್ಟೆಗೆ ಹತ್ಕೊಳ್ಳುತ್ತೆ. ಸೊ ಇವಾಗ ನಾನು ನೀರು ಹದ್ಬಿಟ್ಟು ನೀಟಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿಯಾಗಿ ಬಬಲ್ಸ್ ಬರಬೇಕು, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಈ ಥರ ಬಬಲ್ಸ್ ಬಂದಾಗ ನೀವು ತಿರುವಾಕೊಳ್ಳಿ, ಅದಕ್ಕೂ ಮುಂಚೆ ತಿರುವಾಕೊಳ್ಳೋಕೆ ಹೋಗ್ಬಿಡಿ. ಸೊ ಈ ರೀತಿಯಾಗಿ ಬಬಲ್ಸ್ ಬರಬೇಕು, ಆವಾಗಲೇ ತಿರುವಾಕೊಳ್ಳಿ. ನೀವು ಪದೇ ಪದೇ ತಿರುವಾಕೊಳ್ತಾ ಇದ್ರಿ ಅಂತಂದರೆ ರೊಟ್ಟಿ ಏನಾಗುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಸೈಡ್ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಇವಾಗ ನಾನು ಇದನ್ನು ತಿರುಗಿಸಿ ಹಾಕ್ಕೊಳ್ತೀನಿ. ಒಂದು ಸೈಡ್ ಆಲ್ಮೋಸ್ಟ್ ಬಂದಿದೆ. ಸೊ ನೆಕ್ಸ್ಟ್ ನಾನು ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದನ್ನು ಕೂಡ ಅಂತ ಹೇಳ್ಬಿಟ್ಟು. ಇನ್ನೊಂದು ಸೈಡು ಕೂಡ, ಎರಡು ಸೈಡೂ ಕೂಡ ನಾನು ಈ ರೀತಿಯಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೀವು ಕೂಡ ಮನೇಲಿ ಮಾಡಿ ಅಂತ ಹೇಳ್ತೀನಿ. ಮಾಡಿಬಿಟ್ಟು ಯಾವ ರೀತಿಯಾಗಿ ಬಂತು ರೊಟ್ಟಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ರೆಸಿಪೀಸ್ ಇಷ್ಟ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಎಲ್ಲ ರೊಟ್ಟಿನೂ ಬೇಯಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ.